ಮತ್ತೊಂದು ಗುಂಪು ಹತ್ಯೆ ನಡೆದು ಹೋಗಿದೆ. ಈ ಬಾರಿ ಅದು ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ 21 ವರ್ಷದ ಸುಲೇಮಾನ್ ರಹೀಂ ಖಾನ್ ಬರಿಯಾದ ದುರ್ದೈವಿ. ಮತ್ತೊಂದು ಸಮುದಾಯದ 17 ವರ್ಷದ ಬಾಲಕಿಯೊಂದಿಗೆ ಕೆಫೆಯೊಂದರಲ್ಲಿ ಕುಳಿತಿದ್ದಾಗ 8-10 ಜನರ ಗುಂಪೊಂದು ಆತನನ್ನ ಎಳೆದೊಯ್ದು ಕೊಂದು ಹಾಕಿದೆ. ಸುಲೇಮಾನ್ ಅವರನ್ನ ಆತನ ಹಳ್ಳಿಗೆ ಎಳೆದೊಯ್ದು ಮೆರವಣಿಗೆ ಮಾಡಿದ ಗುಂಪು ನಂತರ ಹೊಡೆದು ಕೊಂದಿದೆ. ಸುಲೇಮಾನ್ ಕುಟುಂಬದ ಸದಸ್ಯರು ರಕ್ಷಣೆಗೆ ಬಂದಾಗ ಅವರನ್ನು ಥಳಿಸಲಾಗಿದೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗೆ 8 ಮಂದಿಯನ್ನ ಬಂಧಿಸಲಾಗಿದೆ. ವರದಿಗಳ ಪ್ರಕಾರ ಆಗಸ್ಟ್ 11ರ ಬೆಳಗ್ಗೆ ಸುಲೇಮಾನ್ ತನ್ನ ಗ್ರಾಮ ಛೋಟಾ ಬೆಟಾವತ್ನಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಜಾಮ್ನೇರ್ಗೆ ಹೋಗಿದ್ದ. ಪೊಲೀಸ್ ನೇಮಕಾತಿಗಾಗಿ ಆನ್ಲೈನ್ ಫಾರ್ಮ್ ಅನ್ನ ಭರ್ತಿ ಮಾಡುವುದಾಗಿ ಹೇಳಿ ಮನೆಯಿಂದ ಹೊರಟಿದ್ದ. ಮಧ್ಯಾಹ್ನ 3:30ರ ಸುಮಾರಿಗೆ ಸುಲೇಮಾನ್ ಓರ್ವ ಹುಡುಗಿಯೊಂದಿಗೆ ಕೆಫೆಯಲ್ಲಿ ಕೂತಿದ್ದ. ಹುಡುಗಿ ಬೇರೆ ಸಮುದಾಯಕ್ಕೆ ಸೇರಿದವಳು. ಇಬ್ಬರು ಕೆಫೆಯಲ್ಲಿ ಕೂತು ಮಾತಾಡ್ತಾ ಇದ್ರು. ಆಗಲ್ಲಿಗೆ 8-10 ಜನರ ಗುಂಪೊಂದು ಬಂತು. ಅವರು ಸುಲೇಮಾನ್ ಅವರ ಫೋನ್ ಅನ್ನ ಪರಿಶೀಲಿಸಿದ್ರು. ನಂತರ ಕೆಫೆಯಿಂದ ಹೊರಗೆ ಎಳೆದೊಯ್ದ್ರು. ಸುಲೇಮಾನ್ ಅನ್ನ ಆತನ ಹಳ್ಳಿಗೆ ಕರೆದೊಯ್ಯಲಾಯಿತು ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಅಲ್ಲಿ ಆತನನ್ನ ಮೆರವಣಿಗೆ ಮಾಡಿ ಪದೇ ಪದೇ ಹಲ್ಲೆ ಮಾಡಲಾಯಿತು. ಹಲವು ಸ್ಥಳಗಳಿಗೆ ಕರೆದೊಯ್ಯಲಾಯಿತು. ಕೊನೆಗೆ ಆತನ ಮನೆ ಬಳಿನೇ ಹೊಡೆಯಲಾಯಿತು. ಸುಲೇಮಾನ್ನ ಪೋಷಕರು ಮತ್ತು ಸಹೋದರಿ ಆತನನ್ನ ಉಳಿಸೋಕೆ ಪ್ರಯತ್ನಿಸಿದಾಗ ಜನ ಅವರ ಮೇಲೂ ದಾಳಿ ಮಾಡಿದ್ರು ಅಂತ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ತೀವ್ರ ಥಳಿತದಿಂದ ಮೂರ್ಛೆ ಹೋಗಿದ್ದ ಸುಲೇಮಾನ್ ಸತ್ತಿರಬೇಕು ಅಂತ ಭಾವಿಸಿದ ಗುಂಪು ಅಲ್ಲಿಂದ ಹೊರಟು ಹೋಯಿತು. ನಂತರ ಸುಲೇಮಾನ್ನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಆತ ಸತ್ತಿರೋದಾಗಿ ಘೋಷಣೆ ಮಾಡಲಾಯಿತು. ಸುಲೇಮಾನ್ ಜೊತೆ ಕೆಫೆಯಲ್ಲಿ ಕುಳಿತಿದ್ದ ಹುಡುಗಿ ಅಪ್ರಾಪ್ತಳು. ಆಕೆ ವಯಸ್ಸು 17 ವರ್ಷ ಅಂತ ಹೇಳಲಾಗ್ತಿದೆ. ಪೊಲೀಸರಿಗೆ ದೂರು ನೀಡಿದ್ರೆ ಹೊಡೆಯೋದಾಗಿ ಆರೋಪಿಯೊಬ್ಬ ಬೆದರಿಕೆ ಹಾಕಿದ್ದಾಗಿ ಸುಲೇಮಾನ್ ತಂದೆ ಹೇಳಿರೋದು ವರದಿಯಾಗಿದೆ. ನನ್ನ ಮಗನ ವಿಷಯದಲ್ಲಿ ದೊಡ್ಡ ಅನ್ಯಾಯ ನಡೆದಿದೆ. ಅವನನ್ನ ಇಲ್ಲಿಗೆ ಕರೆತಂದು ಕೊಲ್ಲಲಾಯಿತು. ನಾನು, ನನ್ನ ಹೆಂಡತಿ, ಮಗಳು ಮತ್ತು ನನ್ನ ತಂದೆ ಆತನನ್ನ ರಕ್ಷಣೆ ಮಾಡೋಕೆ ಹೋದ್ವಿ. ಆದ್ರೆ ಅವರು ನಮ್ಮನ್ನೂ ಹೊಡೆದ್ರು ಮತ್ತು ನಂತರ ಅವರು ನಮ್ಮ ವಿರುದ್ಧ ಪ್ರಕರಣ ದಾಖಲಾದ್ರೆ ನಿಮ್ಮನ್ನೂ ಕೊಲ್ತೀವಿ ಅಂತ ಹೇಳಿದ್ರು ಅಂತ ಅವರು ಹೇಳಿದ್ದಾರೆ. ನಾನು ಅವರಿಗೆ ಮಧ್ಯಾಹ್ನ 2:30ಕ್ಕೆ ಕರೆ ಮಾಡಿದಾಗ ಆತ ಉತ್ತರಿಸಲಿಲ್ಲ. ನಂತರ ಮತ್ತೆ 3:30ಕ್ಕೆ ಸಂಜೆ 4 ಗಂಟೆಗೆ ನನಗೆ ಫೋನ್ ಬಂತು. ನಿಮ್ಮ ಮಗನನ್ನ ಯಾರೋ ಹೊಡಿತಿದ್ದಾರೆ ಅಂತ ಹೇಳಿದ್ರು. ನಾನು ಅಲ್ಲಿ ಹೋದ್ರೆ ಅವರು ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನೂ ಹೊಡೆದ್ರು ಅಂತ ಸುಲೇಮಾನ್ ತಂದೆ ಹೇಳಿದ್ದಾರೆ. ಘಟನೆಯ ವಿಡಿಯೋಗಳನ್ನ ಪರಿಶೀಲಿಸಲಾಗ್ತಿದೆ ಅಂತ ಜಲಗಾಂವ್ ಎಸ್ಪಿ ಮಹೇಶ್ವರ್ ರೆಡ್ಡಿ ತಿಳಿಸಿದ್ದಾರೆ. ತನಿಖೆ ನಡೀತಿದೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗೆ 8 ಮಂದಿಯನ್ನ ಬಂಧಿಸಲಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆಗಸ್ಟ್ 12ರಂದು ಬಂಧಿಸಲಾದ ಅಭಿಷೇಕ್ ಕುಮಾರ್ ರಜಪೂತ್, ಘನಶ್ಯಾಮ್ ಅಲಿಯಾಸ್ ಸೂರಜ್ ಬಿಹಾರಿ ಲಾಲ್ ಶರ್ಮಾ, ದೀಪಕ್ ಬಾಜಿರಾವ್ ಮತ್ತು ರಂಜಿತ್ ಅಲಿಯಾಸ್ ರಂಜಿತ್ ರಾಮಕೃಷ್ಣ ಮಾತಾಡೆ ಎಂಬ 4 ಸೇರಿ ಒಟ್ಟು 8 ಮಂದಿಯನ್ನ ಬಂಧಿಸಲಾಗಿದೆ. ಮಹಾರಾಷ್ಟ್ರದ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಬು ಅಜ್ಮಿ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ದೇಶದಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನ ಪದೇ ಪದೇ ಗುರಿಯಾಗಿಸಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.